ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ತನ್ನ 18ನೇ ಸಾರ್ವತ್ರಿಕ ಚುನಾವಣೆಯ ಹೊಸ್ತಿಲಲ್ಲಿದೆ. ಭಾರತದ 95 ಕೋಟಿಗೂ ಅಧಿಕ ಮತದಾರರು ಈ ದೇಶದ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡೋ ಸಮಯ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ IMF ಭಾರತೀಯರಿಗೊಂದು ಖುಷಿ ಸುದ್ದಿಯನ್ನು ಕೊಡ್ತಾ ಇದೆ. ಭಾರತ GDPಯ ಬೆಳವಣಿಗೆಯಲ್ಲಿ ವಿಶ್ವಕ್ಕೆ ಅತಿದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಹಾಗೆ GDP ಬೆಳವಣಿಗೆಯ ಪ್ರಮಾಣದಲ್ಲಿ ಭಾರತ ಏಷ್ಯಾದ ನಂಬರ್ 1 ದೇಶ ಅನ್ನಿಸ್ಕೊಳ್ತಾ ಇದೆ. ಅದು ಚೈನಾನ ಕೂಡ ಹಿಂದಿಕ್ಕಲಿದೆ ಅನ್ನೋ ಭವಿಷ್ಯವನ್ನು IMF ನುಡಿದಿದೆ. ಇದು ಭಾರತದ ತಾಕತ್ತನ್ನು ಹೆಚ್ಚಿಸಿಕೊಳ್ಳುವ ಸಮಯ ಆಗಿದ್ದು, ಚೈನಾ ವೈರಾಣುವಿನ ಕಾಟದ ನಂತರ ಚೈನಾದ ಬಗೆಗಿನ ನಂಬಿಕೆ ಕುಸಿತಾ ಇದೆ. ಜಗತ್ತು ಹೂಡಿಕೆ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಭಾರತದ ಕಡೆಗೆ ನೋಡೋದಕ್ಕೆ ಶುರು ಮಾಡಿರೋದೇ ಈ ಬೆಳವಣಿಗೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಭಾರತದ ಬೆಳವಣಿಗೆ ಅನ್ನೋದು ಹೇಗೆ ಸಾಧ್ಯ ಆಗ್ತಾ ಇದೆ? ನಮ್ಮ GDPಯ ಬೆಳವಣಿಗೆಗೆ ಪೂರಕವಾದ ಅಂಶಗಳು ಯಾವುವು? ಕಳೆದ 20 ವರ್ಷಗಳಲ್ಲಿ ಭಾರತದಲ್ಲಿ ಹೂಡಿಕೆಯಾಗಿರುವ ವಿದೇಶಿ ಹಣ ಎಷ್ಟು ಅನ್ನೋದರ ಜೊತೆಗೆ ಭಾರತದ ನಿರೀಕ್ಷೆಗಳೇನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತ ಈಗ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಹಾಗೆಯೇ ಇದು 5ನೇ ಅತಿದೊಡ್ಡ ಆರ್ಥಿಕ ಶಕ್ತಿ ಕೂಡ. ಅಮೆರಿಕ, ಚೈನಾ, ಜರ್ಮನಿ, ಜಪಾನ್ ನಂತರ ಭಾರತ ಇದೆ ಮತ್ತು ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗುವ ಪ್ರಯತ್ನದಲ್ಲಿ ಕೂಡ ಭಾರತ ಇದೆ. ಭಾರತದ ಆರ್ಥಿಕ ಬೆಳವಣಿಗೆ ಕೂಡ ಅದರ ಗುರಿಗೆ ಪೂರಕವಾಗಿಯೇ ಇದೆ ಅನ್ನೋ ಮಾತನ್ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳ್ತಾ ಇದೆ. ಇದು ಹೀಗೆ ಮುಂದುವರೆದರೆ 2030ರ ವೇಳೆಗೆ ಭಾರತ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿ ಆಗುತ್ತೆ. ಇನ್ನು ಪ್ರಸಕ್ತ ಸಾಲಲ್ಲಿ ಅಂದರೆ 2024ರಲ್ಲಿ ಭಾರತದ GDPಯ ಬೆಳವಣಿಗೆ 7.5ರಷ್ಟಾಗುತ್ತೆ. ಇಡೀ ದಕ್ಷಿಣ ಏಷ್ಯಾದ GDP ಬೆಳವಣಿಗೆಯಲ್ಲಿ ಭಾರತ ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಏಷ್ಯಾ ದೇಶಗಳು 2024ರಲ್ಲಿ 6% GDP ಬೆಳವಣಿಗೆಯನ್ನು ಕಂಡ್ರೆ ಭಾರತ ಆ ದೇಶಗಳಿಗಿಂತ 1.5ರಷ್ಟು ಹೆಚ್ಚುವರಿ ಬೆಳವಣಿಗೆಯನ್ನು ದಾಖಲಿಸಲಿದೆಯಂತೆ. ಇನ್ನು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ OECD ಹೇಳಿರೋ ಹಾಗೆ 2023ರಲ್ಲಿ G20 ದೇಶಗಳ ಪೈಕಿ ಅತಿ ಹೆಚ್ಚು ಆರ್ಥಿಕ ಬೆಳವಣಿಗೆಯನ್ನು ದಾಖಲಿಸಿದ್ದು ಭಾರತ. ಭಾರತದ GDP ಗ್ರೋತ್ ರೇಟ್ 8.5ರಷ್ಟಿತ್ತು ಮತ್ತು ಕಳೆದ ವರ್ಷ ಚೈನಾದ GDP ಗ್ರೋತ್ ರೇಟ್ 5.01ರಷ್ಟಿತ್ತು. ಇನ್ನು ಪ್ರಸಕ್ತ ಸಾಲಲ್ಲಿ ಕೂಡ ಭಾರತ ಜಗತ್ತಿಗಿಂತಲೂ ಅತಿ ಹೆಚ್ಚು ಬೆಳವಣಿಗೆಯ ದರವನ್ನು ದಾಖಲಿಸಲಿದೆ ಅಂತ IMF ಹೇಳ್ತಾ ಇದೆ. ಇದಕ್ಕೆ ಕಾರಣವಾಗ್ತಾ ಇರೋದು 2023ರ ಕೊನೆಯ ತ್ರೈಮಾಸಿಕದಲ್ಲಿ ಭಾರತದಲ್ಲಾದ ಹೂಡಿಕೆಗಳು ಹಾಗೂ ಸರ್ಕಾರ ಮಾಡಿದ ಖರ್ಚುಗಳು. ಗೆಳೆಯರೆ, ಯಾವುದೇ ಒಂದು ದೇಶ ಆರ್ಥಿಕ ಪ್ರಗತಿಯನ್ನು ಕಾಣಬೇಕು ಅಂದರೆ ಅಲ್ಲೊಂದು ಸುಸ್ಥಿರ ಆಡಳಿತ ಇರಬೇಕು ಮತ್ತು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಇರಬೇಕು. ಈ ಎರಡೂ ಇದ್ರೆ ಬಂಡವಾಳ ಹೂಡಿಕೆ ಸಹಜವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಬಂಡವಾಳ ಹೂಡಿಕೆ ಉತ್ಪಾದನೆಯನ್ನು ಹೆಚ್ಚು ಮಾಡುತ್ತೆ, ಉದ್ಯೋಗ ಸೃಷ್ಟಿ ಮಾಡುತ್ತೆ, ಜನರ ಕೊಳ್ಳುವ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ವ್ಯಾಪಾರ ವಹಿವಾಟುಗಳು ಹೆಚ್ಚಾಗುತ್ತವೆ, ತೆರಿಗೆ ಸಂಗ್ರಹ ಹೆಚ್ಚಾಗುತ್ತೆ. ಇದು ಒಂದು ಸರ್ಕಲ್. ಭಾರತದ ವಿಷಯಕ್ಕೆ ಬರೋದಾದ್ರೆ ಬಹಳಷ್ಟು ವರ್ಷಗಳ ನಂತರ 2014ರಲ್ಲಿ ಭಾರತದಲ್ಲಿ ಒಂದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತದ ಸರ್ಕಾರವನ್ನು ರಚನೆ ಮಾಡಿತು. 2019ರಲ್ಲಿ ಕೂಡ ಅದು ರಿಪೀಟ್ ಆಯಿತು. ಹೀಗಾಗಿ ಸಾಕಷ್ಟು ಆರ್ಥಿಕ ಬದಲಾವಣೆಗಳನ್ನು ತರುವುದಕ್ಕೆ ಕೂಡ ಸಾಧ್ಯ ಆಯಿತು. ವಿದೇಶಿ ಬಂಡವಾಳ ಭಾರತಕ್ಕೆ ಹರಿದು ಬರೋದಕ್ಕೆ ಕೂಡ ಸುಸ್ಥಿರ ಸರ್ಕಾರ ಅನುವು ಮಾಡಿಕೊಡ್ತು. ಗೆಳೆಯರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ದೇಶದಲ್ಲಿ ಸರ್ಕಾರ ಸ್ಥಿರವಾಗಿಲ್ಲ ಅಂದ್ರೆ ಯಾವಾಗ ಬೇಕಾದರೂ ಬಿದ್ದೋಗಬಹುದಾದ ಅಸ್ಥಿರ ಸರ್ಕಾರ ಇದ್ರೆ ಸರ್ಕಾರದ ಪಾಲಿಸಿಗಳ ಬಗ್ಗೆ ಹೂಡಿಕೆದಾರರಿಗೆ ನಂಬಿಕೆ ಬರುವುದಿಲ್ಲ. ಸರ್ಕಾರ ಬದಲಾದಾಗಲೆಲ್ಲ ಪಾಲಿಸಿಗಳು ಬದಲಾಗ್ತಾ ಹೋಗುತ್ತವೆ ಅನ್ನೋದಾದ್ರೆ ಅಂಥ ದೇಶಗಳಲ್ಲಿ ಯಾರೂ ಕೂಡ ತಮ್ಮ ಹಣವನ್ನು ತೊಡಗಿಸಿ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹೀಗಾಗಿ ಹೂಡಿಕೆದಾರರು ಸುಸ್ಥಿರ ಸರ್ಕಾರಗಳನ್ನು ಬಯಸ್ತಾರೆ. ಇನ್ನು ಭಾರತದಲ್ಲಿ ಬಂಡವಾಳ ಹೂಡಿಕೆ ಕಡಿಮೆ ಆಗೋದಕ್ಕೆ ಕಾರಣವಾದ ಅಂಶಗಳ ಪೈಕಿ ಇದು ಕೂಡ ಒಂದಾಗಿತ್ತು. ಹೀಗಾಗಿ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಭಾರತ ಚೈನಾಗಿಂತ ತುಂಬಾ ಹಿಂದಿತ್ತು. ಆದರೆ ಕಳೆದ ಕೆಲ ವರ್ಷಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಗೆಳೆಯರೆ, ಭಾರತಕ್ಕೆ ಬರ್ತಾ ಇರುವ ವಿದೇಶಿ ಬಂಡವಾಳಗಳ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಕೇಳಿ. 2004ರಲ್ಲಿ ಭಾರತಕ್ಕೆ ಬಂದ ವಿದೇಶಿ ನೇರ ಬಂಡವಾಳ $5.43 ಬಿಲಿಯನ್. ಅದೇ ವರ್ಷ ಚೈನಾ $68.12 ಬಿಲಿಯನ್ ವಿದೇಶಿ ಬಂಡವಾಳವನ್ನು ಪಡ್ಕೊಳ್ತು. ಇಲ್ಲಿ ಯಾಕೆ ಹೀಗೆ ಅಂದರೆ, ಭಾರತದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಸಾಕಷ್ಟು ನಿರ್ಬಂಧಗಳಿದ್ವು. ಹೀಗಾಗಿ ಅಲ್ಲಿ ಬಂಡವಾಳ ಹರಿದು ಬರುವುದು ಕಡಿಮೆ ಆಯಿತು. ಆದರೆ ಚೈನಾ ಹೂಡಿಕೆದಾರರ ಸ್ವರ್ಗದ ಹಾಗೆ ಕಾಣ್ತಾ ಇತ್ತು. ಅಲ್ಲಿ ಕಡಿಮೆ ಕೂಲಿಗೆ ಸ್ಕಿಲ್ಡ್ ಲೇಬರ್ಗಳು ಸಿಗ್ತಾ ಇದ್ರು. ಹೂಡಿಕೆದಾರರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಚೈನಾದ ಸರ್ಕಾರ ಮಾಡಿಕೊಡ್ತಾ ಇತ್ತು. ಹೀಗಾಗಿ ಚೈನಾದಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಹೋಯಿತು. 2004ರಲ್ಲಿ ಭಾರತಕ್ಕಿಂತ ಸುಮಾರು 12 ಪಟ್ಟು ಹೆಚ್ಚು ವಿದೇಶಿ
ವಿದೇಶಿ ಹೂಡಿಕೆಗಳು ಚೈನಾಗೆ ಬಂದವು. ಇನ್ನು ಇದೇ ವರ್ಷ ಪಾಕಿಸ್ತಾನ ಕೂಡ $1.12 ಬಿಲಿಯನ್ ವಿದೇಶಿ ನೇರ ಬಂಡವಾಳವನ್ನು ಆಕರ್ಷಿಸಿತು. ಆ ನಂತರ ಅಂದ್ರೆ 2007ರಲ್ಲಿ ಭಾರತಕ್ಕೆ $25.23 ಬಿಲಿಯನ್ ವಿದೇಶಿ ನೇರ ಬಂಡವಾಳ ಹರಿದು ಬಂದ್ರೆ ಚೈನಾ $156.25 ಬಿಲಿಯನ್ ವಿದೇಶಿ ನೇರ ಬಂಡವಾಳವನ್ನು ಪಡ್ಕೊಳ್ತು. ಇನ್ನು ಪಾಕಿಸ್ತಾನಕ್ಕೆ ಆ ವರ್ಷ $5.59 ಫಾರಿನ್ ಇನ್ವೆಸ್ಟ್ಮೆಂಟ್ ಬಂತು. ಈ ಸಂದರ್ಭದಲ್ಲಿ ಭಾರತ ಚೈನಾಕ್ಕಿಂತ 6 ಪಟ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು. ಅದೇ 2008ರಲ್ಲಿ $43.41 ಬಿಲಿಯನ್ ಭಾರತದ FDI ಏರಿಕೆ ಆದರೆ ಚೈನಾ $171.53 ಬಿಲಿಯನ್ ಏರಿಕೆಯನ್ನು ದಾಖಲಿಸಿತು. ಅಲ್ಲಿಗೆ ಭಾರತ ಮತ್ತು ಚೈನಾದ ನಡುವಿನ ಅಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ ಹಾಗೆ ಕಾಣ್ತಾ ಇತ್ತು. ಆ ವರ್ಷ ಪಾಕಿಸ್ತಾನ ಕೂಡ $5.44 ಬಿಲಿಯನ್ ಹೂಡಿಕೆಯನ್ನು ಪಡ್ಕೊಳ್ತು. ಇನ್ನು 2014ರ ಲೆಕ್ಕಾಚಾರಗಳನ್ನು ನಾವು ನೋಡಿದರೆ ಅದು ಭಾರತದಲ್ಲಿ ಎಲೆಕ್ಷನ್ ವರ್ಷ ಆಗಿತ್ತು. ಹೀಗಿದ್ರೂ ಕೂಡ ಸುಮಾರು $34.58 ಬಿಲಿಯನ್ ಹಣ ಭಾರತಕ್ಕೆ ವಿದೇಶಿ ಹೂಡಿಕೆಯ ರೂಪದಲ್ಲಿ ಬಂತು. ಅದೇ ವರ್ಷ ಚೈನಾ $268 ಬಿಲಿಯನ್ ವಿದೇಶಿ ಹೂಡಿಕೆಯನ್ನು ಪಡ್ಕೊಂಡ್ರೆ ಪಾಕಿಸ್ತಾನ $1.89 ಬಿಲಿಯನ್ ಹೂಡಿಕೆಯನ್ನು ಪಡ್ಕೊಳ್ತು. ಮುಂದೆ ಭಾರತದಲ್ಲಿ ಸರ್ಕಾರ ಬದಲಾಯಿತು, ಆರ್ಥಿಕ ನೀತಿಗಳು ಕೂಡ ಸುಧಾರಣೆಯನ್ನು ಕಂಡವು, ವಿದೇಶಿ ಹೂಡಿಕೆಯ ಮೇಲಿನ ಒಂದಷ್ಟು ನಿರ್ಬಂಧಗಳನ್ನು ತೆಗೆಯಲಾಯಿತು, ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಆದ್ಯತೆ ಕೊಡೋ ಕೆಲಸ ನಡೀತು. ಇದೆಲ್ಲದರ ಪರಿಣಾಮ ಭಾರತಕ್ಕೆ ಬರ್ತಾ ಇದ್ದ ವಿದೇಶಿ ಹೂಡಿಕೆಯ ಪ್ರಮಾಣ ಕೂಡ ಸ್ವಲ್ಪ ಹೆಚ್ಚಾಗ್ತಾ ಹೋಯಿತು. ಗೆಳೆಯರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ CNBC ಕೊಟ್ಟಿರೋ ಮಾಹಿತಿಯ ಪ್ರಕಾರ 2018ರಲ್ಲಿ ಭಾರತಕ್ಕೆ ಒಟ್ಟು $61 ಬಿಲಿಯನ್ FDI ಬಂದಿದೆ. ಅದರಲ್ಲಿ ವಾಲ್ಮಾರ್ಟ್ ಸಂಸ್ಥೆ ಫ್ಲಿಪ್ಕಾರ್ಟ್ನಲ್ಲಿ ಇನ್ವೆಸ್ಟ್ ಮಾಡ್ತು ಅಂತ ಹೇಳಲಾಗುವ $16 ಬಿಲಿಯನ್ ಕೂಡ ಸೇರ್ಪಡೆ ಆಗಿದೆ. ಇನ್ನು 2020ರಲ್ಲಿ ಭಾರತ ಒಟ್ಟು $74.4 ಬಿಲಿಯನ್ FDIಯನ್ನು ರಿಸೀವ್ ಮಾಡಿಕೊಳ್ತು. ಅದರಲ್ಲಿ ಗೂಗಲ್ ಮತ್ತು ಮೆಟಾಗಳು ಜಿಯೋ ಪ್ಲಾಟ್ಫಾರ್ಮಲ್ಲಿ ಬಹಳಷ್ಟು ಹಣವನ್ನು ಹೂಡಿಕೆ ಮಾಡಿದವು. ಇನ್ನು ಇದೇ ವರ್ಷ ಚೈನಾದಲ್ಲಿ ನೇರ ವಿದೇಶಿ ಬಂಡವಾಳ ಹೂಡಿಕೆಯ ಪ್ರಮಾಣ $253 ಬಿಲಿಯನ್ ಆಗಿತ್ತು. ಇನ್ನು 2021-22ರಲ್ಲಿ ಭಾರತ $83.57 ಬಿಲಿಯನ್ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ ಆಕರ್ಷಿಸಿದ್ರೆ, ಇನ್ನು ಚೈನಾ ಆ ವರ್ಷ ಅತಿ ಹೆಚ್ಚು ವಿದೇಶಿ ಹೂಡಿಕೆಯನ್ನು ನೋಡ್ತು. ಸುಮಾರು $334 ಬಿಲಿಯನ್ ವಿದೇಶಿ ಬಂಡವಾಳ 2021ರಲ್ಲಿ ಚೈನಾದಲ್ಲಿ ಹೂಡಿಕೆ ಆಯಿತು. ಅದೇ 2022ರಲ್ಲಿ ಭಾರತ $84.8 ಬಿಲಿಯನ್ ಹಣವನ್ನು ಹೂಡಿಕೆಯಾಗಿ ಪಡ್ಕೊಂಡ್ರೆ ಚೈನಾದಲ್ಲಿ ಹೂಡಿಕೆಯಾಗಿದ್ದು ಕೇವಲ $180 ಬಿಲಿಯನ್ ಮಾತ್ರ. ಇನ್ನು 2023ರಲ್ಲಿ ಭಾರತಕ್ಕೆ $70.9 ಬಿಲಿಯನ್ ಹಣ ಹರಿದು ಬಂದಿದ್ರೆ ಚೈನಾಗೆ 30 ವರ್ಷಗಳ ಇತಿಹಾಸದಲ್ಲೇ ಅತಿ ಕಡಿಮೆ FDI ಬಂದಿದೆ. ಚೈನಾ 2023ರಲ್ಲಿ ಪಡ್ಕೊಂಡಿದ್ದು ಕೇವಲ $33 ಬಿಲಿಯನ್ ಮಾತ್ರ. ಅಂದ್ರೆ 2021ರಲ್ಲಿ ಚೈನಾದಲ್ಲಿ ಎಷ್ಟು ಹಣ ಹೂಡಿಕೆಯಾಗಿತ್ತು ಆ ಹಣದ ಪೈಕಿ ಕೇವಲ 10% ಹಣ ಮಾತ್ರ 2023ರಲ್ಲಿ ಚೈನಾಗೆ ಬಂದಿದೆ ಅಂತ ನಿಕಿ ಏಷ್ಯಾದ ವರದಿ ಹೇಳ್ತಾ ಇದೆ. ಒಟ್ಟಲ್ಲಿ ಚೈನಾ ವೈರಾಣುವಿನ ನಂತರ ವಿಶ್ವದ ಹೂಡಿಕೆದಾರರ ಚಿತ್ತ ಚೈನಾದಿಂದ ಭಾರತದ ಕಡೆಗೆ ಹರಿತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಚೈನಾದ ಇನ್ವೆಸ್ಟ್ಮೆಂಟ್ ಭಾರತದ ಇನ್ವೆಸ್ಟ್ಮೆಂಟ್ಗಿಂತಲೂ ಹೆಚ್ಚಾಗಿ ಕಾಣಬಹುದು. ಆದರೆ ವರ್ಷದಿಂದ ವರ್ಷಕ್ಕೆ ಇದರ ಪ್ರಮಾಣ ಇಳಿತಾ ಬರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಇತ್ತೀಚೆಗೆ ಭಾರತಕ್ಕೆ ಫಾಕ್ಸ್ಕಾನ್, ಆಪಲ್ ನಂಥ ದೈತ್ಯ ಕಂಪನಿಗಳು ಬಂದವು. ಅಮೆರಿಕದ ಸಾಕಷ್ಟು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ವು. ಭಾರತದ ಜೊತೆ ವ್ಯಾಪಾರ ಮಾಡೋದಕ್ಕೆ ಸಾಕಷ್ಟು ದೇಶಗಳು ಮುಂದಾಗ್ತಾ ಹೋದವು. ಜಪಾನ್, ಫ್ರಾನ್ಸ್ನ ಕಂಪನಿಗಳು ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಿ ಮೇಕ್ ಇನ್ ಇಂಡಿಯಾಗೆ ಕೈ ಜೋಡಿಸಿದ್ವು. ಇದೆಲ್ಲ ಸೇರಿ ಭಾರತಕ್ಕೆ ಅತಿ ಹೆಚ್ಚು FDI ಹರಿದು ಬರೋ ಹಾಗಾಯಿತು. ಇನ್ನು ನಿಂತ ಕಾಲ ಮೇಲೆ ಚೈನಾದಿಂದ ಸಂಪೂರ್ಣವಾಗಿ ತಮ್ಮ ಪ್ರೊಡಕ್ಷನ್ ಯೂನಿಟ್ಗಳನ್ನು ಹೊರಗೆ ತರೋದಕ್ಕೆ ಯಾವ ಕಂಪನಿಯೂ ಸಿದ್ಧ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಸಿಗುವಷ್ಟು ಚೀಪ್ ಮತ್ತು ಸ್ಕಿಲ್ಡ್ ಲೇಬರ್ಗಳು ಬೇರೆಲ್ಲೂ ಸಿಗೋದು ಕಷ್ಟ. ಸುಮಾರು 5-6 ದಶಕಗಳ ಹಿಂದಿನಿಂದಲೂ ಚೈನಾ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬದಲಾಗುವ ಪ್ರಯತ್ನವನ್ನು ಮಾಡಿದೆ. ಅಲ್ಲಿ ಕೆಲಸಕ್ಕೆ ಜನ ಸಿಗ್ತಾರೆ, ಹೂಡಿಕೆಗೆ ಪೂರಕ ವಾತಾವರಣ ಇದೆ, ರಾ ಮೆಟೀರಿಯಲ್ ಅಲ್ಲಿ ಸುಲಭವಾಗಿ ಸಿಗುತ್ತೆ, ಸಪ್ಲೈ ಚೈನ್ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ರಸ್ತೆ, ರೈಲು, ವಿಮಾನ ಮಾರ್ಗಗಳು ಎಲ್ಲವನ್ನು ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಗತ್ಯಕ್ಕೆ ಬೇಕಾದ ಶಿಕ್ಷಣ ಇದೆ, ಸ್ಕಿಲ್ ಕಲಿಸಿಕೊಡೋ ವ್ಯವಸ್ಥೆ ಇದೆ. ಅವರು ಪಠ್ಯದಲ್ಲಿ ಟಿಪ್ಪು ಸುಲ್ತಾನ್ ಬೇಕಾ, ಸಾವರ್ಕರ್ ಬೇಕಾ ಅಂತ ಕಿತ್ತಾಡೋದಿಲ್ಲ, ಬದಲಿಗೆ ಕ್ರಿಯೇಟಿವ್ ಆಗಿ ಯೋಚಿಸೋದನ್ನು ಕಲಿಸ್ತಾರೆ. ಅಲ್ಲಿ ಸರ್ಕಾರ ಕೂಡ ಸ್ಥಿರವಾಗೇ ಇರುತ್ತೆ, ಅಧ್ಯಕ್ಷ ಬದಲಾಗಬಹುದು, ಆದರೆ ಪಕ್ಷ ಒಂದೇ ಇರುತ್ತೆ.
ಪಾಲಿಸಿಗಳು ಕೂಡ ಚೈನಾ ಅಭಿವೃದ್ಧಿಯ ಕಡೆಗೆ ಇರುತ್ತವೆ, ಪರ್ಸನಲ್ ಅಜೆಂಡಾಗಳಲ್ಲಿ ತುಂಬ ಕಡಿಮೆ ಇರುತ್ತವೆ. ಹೀಗಾಗಿ ಚೈನಾ ಈ ಪರಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯವಾಗಿದೆ. ಆದರೆ ಇತ್ತೀಚೆಗೆ ಚೈನಾ ಮೂಲಕ ಜಗತ್ತನ್ನು ಕಾಡಿದ ವೈರಾಣುವಿನ ಸಮಸ್ಯೆ ಹಾಗೂ ಚೈನಾದ ಜನಸಂಖ್ಯಾ ನೀತಿಯಿಂದಾಗಿ ಅಲ್ಲಿ ಹೆಚ್ಚಾಗ್ತಾ ಇರೋ ಮಧ್ಯವಯಸ್ಕರು ಹಾಗೂ ವೃದ್ಧರ ಸಂಖ್ಯೆಯ ಕಾರಣದಿಂದ, ಅಂದರೆ ಮುಂದೆ ಉಂಟಾಗಬಹುದಾದ ಲೇಬರ್ ಸಮಸ್ಯೆಯ ಕಾರಣದಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೂಡಿಕೆದಾರರು ಚೈನಾ ಕಡೆಗೆ ಗಮನ ಕೊಡುವುದನ್ನು ಕಡಿಮೆ ಮಾಡಬಹುದು. ಇನ್ನು ಚೈನಾ ಸ್ಯಾಚುರೇಟ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಬೇರೆ ದೇಶಗಳನ್ನು ಹುಡುಕುವ ಹೂಡಿಕೆದಾರರ ಕಣ್ಣಿಗೆ ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇರೋದು ಭಾರತ ಮತ್ತು ವಿಯೆಟ್ನಾಂಗಳು. ಈ ಎರಡೂ ದೇಶಗಳಲ್ಲೂ ಜನಸಂಖ್ಯೆ ಹೆಚ್ಚಿದೆ, ಆದರೆ ಸೌಲಭ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಭಾರತ ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆ, ಸ್ಕಿಲ್ ಕಡಿಮೆ ಇದೆ, ಪ್ರಾಮಾಣಿಕತೆಯ ಕೊರತೆ ಕೂಡ ನಮ್ಮಲ್ಲಿದೆ. ನಮ್ಮಲ್ಲಿ ಕೇರಳ, ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ನಡೆಸೋದು ತುಂಬಾ ಕಷ್ಟ. ಒಡಿಶಾ, ಛತ್ತೀಸ್ಗಢದಲ್ಲಿ ನಕ್ಸಲರ ಸಮಸ್ಯೆ ಇದೆ. ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಕಾರ್ಖಾನೆಗಳ ಸ್ಥಾಪನೆಗೆ ಭೂಮಿಯನ್ನ ಒದಗಿಸಿಕೊಡೋದೇ ಕಷ್ಟ ಆಗ್ತಾ ಇದೆ. ಇಷ್ಟಾದರೂ ಕೂಡ ಭಾರತಕ್ಕೆ ಕಳೆದ ಕೆಲ ವರ್ಷಗಳಲ್ಲಿ ಭರಪೂರ ಇನ್ವೆಸ್ಟ್ಮೆಂಟ್ ಹರಿದು ಬಂದಿದೆ. ಇದು ಮತ್ತಷ್ಟು ಹೆಚ್ಚಾಗಬೇಕು ಅಂದ್ರೆ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಆಗಬೇಕು. ನಮ್ಮ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕು. ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಬೆಳಿಬೇಕು. ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ತರಬೇಕು. ಗೆಳೆಯರೇ, ಇವತ್ತು ನಾವು ಜಾಗತಿಕವಾಗಿ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುವ ಕಡೆಗೆ ಗಮನ ಕೊಡ್ತಾ ಇದ್ದೀವಿ. ಆದರೆ GDPಯ ಜೊತೆಗೆ ನಮ್ಮ ಜನರ ತಲಾದಾಯ ಕೂಡ ಹೆಚ್ಚಾಗಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಗ್ರಾಮೀಣ ಆರ್ಥಿಕತೆಯ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ತಂತ್ರಜ್ಞಾನ ಗ್ರಾಮೀಣ ಭಾಗಕ್ಕೆ ಬರಬೇಕು. ಕೃಷಿ ಕ್ಷೇತ್ರದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಭಾರತದಲ್ಲಿ ವ್ಯರ್ಥವಾಗ್ತಾ ಇರೋ ಹ್ಯೂಮನ್ ಅವರ್ಸ್ ಅನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ಅಂದ್ರೆ ಜನರನ್ನ ಹೆಚ್ಚು ದುಡಿಮೆಗೆ ಹಚ್ಚಬೇಕು. ಇದು ಸಾಧ್ಯವಾದರೆ GDPಯ ಜೊತೆಗೆ ತಲಾದಾಯ ಕೂಡ ಹೆಚ್ಚಾಗತ್ತೆ. 2050ರ ಹೊತ್ತಿಗೆ ಭಾರತ ಜಗತ್ತಿನ ಅತಿದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿ ಮೆರೆದಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ಭಾರತಕ್ಕೆ ಭರಪೂರ ಹರಿದು ಬರ್ತಾ ಇರೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.